ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರಥಮ ಏಕಾದಶಿ ದೇವಶಯನಿ ಏಕಾದಶಿ ಬಗ್ಗೆ, ಅಂದರೆ ಶಯನಿ ಏಕಾದಶಿ ಯಾವತ್ತು, ತಿಥಿ ಯಾವಾಗ, ಹೇಗೆ ಪೂಜೆ ಮಾಡಬೇಕು, ಏನು ನೈವೇದ್ಯಕ್ಕೆ ಇಡಬೇಕು, ಇದನ್ನು ಏಕಾದಶಿಯನ್ನು ಆಚರಿಸದೇ ಇರೋರು ಏನು ಮಾಡಬೇಕು, ಈ ವ್ರತವನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿರೋರು ಯಾವಾಗಿಂದ ಪ್ರಾರಂಭಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಏಕಾದಶಿಯ ಪವಿತ್ರವಾದ ದಿನವನ್ನು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಯಾರು ಈ ಏಕಾದಶಿಗಳನ್ನು ಆಚರಿಸ್ತಾರೋ ಅವರಿಗೆ ಜೀವನದಲ್ಲಿ ಬರುವ ಎಲ್ಲ ಸಂಕಷ್ಟಗಳು ಪರಿಹಾರ ಆಗಿ ಶ್ರೀಮನ್ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ನೀವು ಇದುವರೆಗೂ ಏಕಾದಶಿ ವ್ರತವನ್ನು ಮಾಡಿಲ್ಲ ಅಂದರೆ ದಯವಿಟ್ಟು ಈ ತಿಂಗಳಿನಿಂದ ಆಷಾಢ ಮಾಸದಲ್ಲಿ ಬರುವ ದೇವಶಯನಿ ಏಕಾದಶಿಯಿಂದ ಪ್ರಾರಂಭ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಅಂದರೆ ತಿಂಗಳಿಗೆ 2 ಏಕಾದಶಿಗಳು. ಪ್ರತಿ ತಿಂಗಳು ಶುಕ್ಲ ಪಕ್ಷದ 11ನೇ ದಿನ ಏಕಾದಶಿ ಬರುತ್ತೆ ಮತ್ತು ಕೃಷ್ಣ ಪಕ್ಷದ 11ನೇ ದಿನ ಏಕಾದಶಿ ಬರುತ್ತೆ. ಪ್ರತಿ ಏಕಾದಶಿ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಆಷಾಢ ಮಾಸದ ಶುಕ್ಲ ಪಕ್ಷದ 11ನೇ ದಿನ ಬರುವಂತಹ ಏಕಾದಶಿಯ ವಿಶೇಷತೆ ಏನಪ್ಪ ಅಂದರೆ, ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ ನಿದ್ರೆಗೆ ಜಾರ್ತಾರಂತೆ. ಹಾಗೆ 4 ತಿಂಗಳುಗಳ ಕಾಲ ಯೋಗ ನಿದ್ರೆ ಮಾಡ್ತಾರಂತೆ. ಅವರು ನಿದ್ದೆಯಿಂದ ಏಳುವುದು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು. ಈ ದಿನವನ್ನು ನಾವು ಉತ್ಥಾನ ದ್ವಾದಶಿ ಅಂತ ಕೂಡ ಕರಿತೀವಿ. ಈ 4 ತಿಂಗಳುಗಳ ಕಾಲವನ್ನು ಚಾತುರ್ಮಾಸ ಅಂತ ಕರಿತೀವಿ. ಹಾಗಾದರೆ ಈ ವ್ರತವನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ, ಈ ಏಕಾದಶ ವ್ರತ ಮಾಡಿ ಉಪವಾಸವಿರೋರು ದಶಮಿಯಿಂದಲೇ, ಅಂದರೆ ಶನಿವಾರ ರಾತ್ರಿಯೇ ಏನಾದರೂ ಲಘು ಆಹಾರವನ್ನು ತೆಗೆದುಕೊಳ್ಳಬೇಕು. ಭಾನುವಾರ ಉಪವಾಸವಿರೋರು ಉಪ್ಪನ್ನು ಬಳಸಲೇಬಾರ್ದು. ಹಣ್ಣು ಹಾಲು ಮಾತ್ರ ತಗೋಬೇಕು. ನಂತರ ಏಕಾದಶಿಯಂದು ಬೆಳಗ್ಗೆನೇ ತಲೆ ಸ್ನಾನ ಮಾಡಿಕೊಂಡು ದೇವರು ಕೋಣೆ ಶುಭ್ರ ಮಾಡಿಕೊಂಡು ಹೂವು, ಅಕ್ಷತೆ, ಧೂಪ ದೀಪ ನೈವೇದ್ಯಗಳಿಂದ ಮಹಾವಿಷ್ಣು ಲಕ್ಷ್ಮೀವಿನ ಫೋಟೋವನ್ನಿಟ್ಟು, ಅದಿಲ್ಲ ಅಂತಂದರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನಿಟ್ಟು ಪೂಜೆಯನ್ನು ಮಾಡ್ಕೋಬಹುದು. ಈ ರೀತಿ ಹಣ್ಣು ಹಾಲು ನೈವೇದ್ಯವಾಗಿಟ್ಟು ಪೂಜೆ ಮಾಡಿಕೊಂಡು ವಿಷ್ಣುವಿನ ಅಷ್ಟೋತ್ತರಗಳನ್ನು ಹೇಳಿಕೊಂಡು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರೆ ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರ. ಆ ದಿನ ಪೂರ್ತಿ ಸ್ವಾಮಿಯ ಜಪ ಮಾಡಬೇಕು. ಆದಷ್ಟು ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿಕೊಂಡು ನಾವು ಸ್ವಾಮಿಯನ್ನು ನೆನೆಸ್ತಾ ಇರಬೇಕು, ಪಾರಾಯಣ ಮಾಡ್ತಾ ಇರಬೇಕು. ಸ್ವಾಮಿಯನ್ನು ಪೂಜಿಸುವಾಗ ತುಳಸಿ ದಳಗಳಿಂದ ಪೂಜಿಸಿದ್ರೆ ಬಹಳ ಒಳ್ಳೆಯದು. ಈ ಪೂಜೆಯನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 3:30 5:30 ಒಳಗಡೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನಂತರ ಸಾಯಂಕಾಲ ಕೂಡ ದೀಪಗಳನ್ನು ಹಚ್ಚಿ ಸ್ವಾಮಿಯ ಅಷ್ಟೋತ್ತರಗಳನ್ನು, ಸಹಸ್ರನಾಮಗಳನ್ನು ಪಾರಾಯಣ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಬೆಳಗ್ಗೆ ಸಾಯಂಕಾಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಹಾಗಾದರೆ ಉಪವಾಸವನ್ನು ಬಿಡೋದು ಯಾವಾಗಪ್ಪ ಅಂದರೆ, ಮರುದಿನ ದ್ವಾದಶಿಯಂದು ಸ್ನಾನ ಮಾಡಿ ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ಬೆಳಗ್ಗೆ ಅನ್ನವನ್ನು ಸೇವನೆ ಮಾಡಬಹುದು. ಸ್ನೇಹಿತರೆ, ಈ ದಿನ 2 ದಿನಗಳು, ಏಕಾದಶಿ ಮತ್ತು ದ್ವಾದಶಿ 2 ದಿನಗಳು ನಿಮಗೆ ಸಾಧ್ಯವಾದರೆ ವಿಷ್ಣುವಿನ ಆಲಯಕ್ಕೆ, ವಿಷ್ಣುವಿನ ಆಲಯನೇ ಇಲ್ಲ ಅಂದರೆ ವೆಂಕಟೇಶ್ವರ ಸ್ವಾಮಿಯ ಆಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ, ಅಥವಾ ನಿಮಗೆ ಸಾಧ್ಯವಾದರೆ ಅಭಿಷೇಕವನ್ನು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅಥವಾ ನೀವು ಪೂಜಾ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇ ವಿಗ್ರಹವನ್ನಿಟ್ಟು ಅಭಿಷೇಕ ಮಾಡಿಕೊಂಡ್ರೂ ಬಹಳ ಒಳ್ಳೆಯದು. ಇದೆಲ್ಲ ಆಗಲ್ಲ, ನಮಗೆ ಕೆಲಸಕ್ಕೆ ಹೋಗ್ತೀವಿ ಅಥವಾ ಏನೋ ತೊಂದರೆ ಇದೆ ಅಂದ್ಕೊಳ್ಳೋರು, ಸ್ನೇಹಿತರೆ, ಆತ್ಮವೇ ಪರಮಾತ್ಮ. ನಿಮ್ಮ ಮನಸ್ಸೆಂಬ ದೇಗುಲದಲ್ಲಿ ಮಹಾವಿಷ್ಣುವನ್ನು ಪ್ರತಿಷ್ಠಾಪಿಸ್ಕೊಂಡು ನೀವು ಮಾಡ್ತಾ ಇರೋ ಕೆಲಸಗಳನ್ನು ಮಾಡಿಕೊಂಡು ನೀವು ವಿಷ್ಣುವಿನ ಮಂತ್ರ ಏನು ನಿಮ್ಗೆ ಇಷ್ಟ ಆದರೆ ಆ ಮಂತ್ರವನ್ನು, ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು ನೀವು 108 ಸಾರಿ ಆದರೂ ಹೋಗ್ಬೋದು, ನಿಮ್ಗೆ ಎಷ್ಟು ಸಾಧ್ಯವಾದರೆ ಅಷ್ಟು ಸಾರ್ತಿ ಪಠಿಸಿದರೆ ನಿಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗಿ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಸಾಧ್ಯವಾದರೆ ಸ್ವಾಮಿಯ ಆಲಯವನ್ನು ದರ್ಶನ ಮಾಡಿ. ಸ್ನೇಹಿತರೆ, ಇನ್ನೊಂದು ವಿಷಯ, ನೀವು ಪೂಜೆ ಮಾಡುವಾಗ ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿಕೊಂಡು ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆ ಮಾಡಿದ್ರೆ
ಬಹಳ ಬಹಳ ಒಳ್ಳೆಯದು. ಈ ದೀಪಗಳನ್ನು ನೀವು 3, 5, 7 ಈ ಥರ ಮಾಡ್ಕೋಬಹುದು. ಇದೊಂದು ವಿಷಯ ನೆನಪಿರಲಿ ಸ್ನೇಹಿತರೆ, ಈ 3 ದಿನ ಉಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಮನೆಯಲ್ಲಿ ಆದಷ್ಟು ಬಳಸಬಾರ್ದು. ಯಾರು ಉಪವಾಸವಿದ್ದು ಈ ವ್ರತವನ್ನು ಆಚರಿಸ್ತಿರೋ ಅವರು. ಸ್ನೇಹಿತರೆ, ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಯಾರು ಇದುವರೆಗೂ ಏಕಾದಶಿ ವ್ರತವನ್ನು ಆಚರಿಸಿಲ್ವೋ ಅವರು ಶುರು ಮಾಡೋದಕ್ಕೆ, ಪ್ರಾರಂಭಿಸೋದಕ್ಕೆ ಈ ಮೊದಲ ಏಕಾದಶಿ ಬಹಳ ಉತ್ತಮವಾದ ದಿನ. ಸ್ನೇಹಿತರೆ, ನಾವೇನೋ ಕೆಲಸಗಳಲ್ಲಿ ಬಿದ್ದು ಏನೋ ಮಾಡಿಕೊಂಡು ಅರ್ಧ ದಿನ ಫುಲ್ ಡೇನೇ ಒಂದೊಂದು ಸರ್ತಿ ಉಪವಾಸ ಇರ್ತೀವಿ. ಆದರೆ ನಾವು ಅಂದ್ಕೊಂಡು ಏಕಾದಶಿ ಎಂದು ಉಪವಾಸ ಇದ್ದರೆ ನೀವು ಊಹಿಸಲಾರದಷ್ಟು ಪುಣ್ಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ.